ನಮಸ್ತೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ ತಡ ಯಾತಕ್ಕೆ. ಸ್ನೇಹಿತರೆ, ವಂಜಾಕ್ಷಿ ಅಂತ ಹೇಳಿ ನಂದನಹಳ್ಳಿಯ ಒಂದು ಭಾಗದರಾಗಿರ್ತಾರೆ ಇವರು. ಸಮಸ್ಯೆ ಇವ್ರಿಗೆ ಏನಪ್ಪ ಆಗಿದೆ ಅಂತಂದರೆ, ಎಲ್ಲ ಕಳ್ಕೊಂಬಿಟ್ಟು ಇವರು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅಂದರೆ ಇವ್ರ ಹತ್ರ ಏನೂ ಇಲ್ಲ, ಒಂದು ಸದ್ಯದ ಒಂದು ಮಟ್ಟಿಗೆ ಸ್ವಂತ ಮನೆ ಇತ್ತು, ಅದನ್ನು ಕೂಡ ಮಾರಿ ಮತ್ತು ಒಂದಿಷ್ಟು ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದಾರೆ. ವಿಚಾರ ಏನು ಅಂತಂದರೆ, ಸಂಬಂಧಿಕರೇ ಇವರಿಗೆ ಮೋಸ ಮಾಡಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಇವರ ಒಂದು ಸ್ವಂತ ದೊಡ್ಡಮ್ಮನ ಮಗಳೇ ಇವರಿಗೆ ಮೋಸವನ್ನು ಮಾಡಿದ್ದಾಳೆ. ನಿರ್ಧಾರ ಏನಪ್ಪ ಕೈಗೊಂಡಿದ್ದಾರೆ ಅದಕ್ಕೆ ಅಂತಂದರೆ, ಇವರು ಮದುವೆಗೆ ಸಿದ್ಧತೆಯನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಮತ್ತೆ ಮದುವೆ ಆಗಬೇಕು ಅಂತ ಕೈಗೊಂಡಿದ್ದಾರೆ. ಗಂಡ ಏನಾಗಿದೆ ಗೊತ್ತಿಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ಸದ್ಯದ ಒಂದು ಮಟ್ಟಿಗೆ. ನಂಬಿಕೆ ಯಾವ ರೀತಿ ಇದೆ ಅಂದರೆ ಇವ್ರಿಗೆ ಈಗ ಸದ್ಯದ ಒಂದು ಮಟ್ಟಿಗೆ ನೋಡಿ, ಒಂದು ವೇಳೆ ಇಷ್ಟಪಟ್ಟು ಮದುವೆ ಆದರೂ ಸಹ ತೂತು ಕೊಡ್ತೀನಿ ಹೊರತು ನಂಬಲ್ಲ. ಏಕೆ ಅಂತಂದರೆ ನಂಬಿಕೆನ ಕಳ್ಕೊಂಬಿಟ್ಟಿದ್ದಾರೆ ಇವರು. ಅಷ್ಟೊಂದು ಬೇಜಾರಾಗಿದೆ. ಏಕೆ ಅಂತಂದರೆ ಎಲ್ಲ ಊಸರವಳ್ಳಿ ಥರ ಬಣ್ಣ ಬೇಗ ಬದಲಿಸಿ ಬಿಡ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ದುಡ್ಡು ಅಂತ ಬಂದಾಗ ಹೇಳೋದಕ್ಕಾಗಲ್ಲ, ಯಾರು ನಂಬಬೇಕು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಅದೇ ರೀತಿ ಇವ್ರಿಗೂ ಆಗಿದೆ. ಏನೇ ಇದ್ರೂ ಸುಖ ಕೊಟ್ಟು ತೆಪ್ಪಿಗೆ ಮುಚ್ಕೊಂಡು ಇದ್ದರೆ ಸಂಸಾರ, ಇಲ್ಲಾಂದರೆ ಮೂರ್ನಾಮ ಗ್ಯಾರಂಟಿ ಅಂತ ಇಲ್ಲಿ ಇರತಕ್ಕಂಥದ್ದು. ನಾನು ನಾಲ್ಕನೇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಹಿರಿಯರ ಮುಂದೆನೇ ಮದುವೆ ಆಗೋದು. ಇಲ್ಲ ಅಂತಂದರೆ ಇಲ್ಲ ಒಂದು ಎಲ್ಲೋ ಬೇರೆ ಕಡೆ ಆಗ್ತೀನಿ ಅಂದರೆ ಅದೆಲ್ಲ ಒಪ್ಪಲ್ಲ, ಮತ್ತು ಇವ್ರ ಹತ್ರ ನಡೆಯೋದು ಇಲ್ಲ ಅದೆಲ್ಲ. ಓಕೆನಾ. ಇನ್ನು ತಾಳಿ ಕಟ್ಟಿದ ನಂತರ ಯಾವ ರೀತಿ ಇರಬೇಕು, ಸಂಸಾರವನ್ನು ನಡೆಸಬೇಕು ಅಂತಕ್ಕಂಥದ್ದು ಇವರು ಅಂದ್ಕೊಂಡಿದ್ದಾರೆ ಅಂತಂದರೆ, ಕೆಲಸ ಮಾಡಿ ಬಂದು ಕಾಲು ಹೊತ್ತು ಅಥವಾ ತಿಕ್ಕು ಅಂತೆಲ್ಲ ಕರಿಬಾರ್ದು. ಅದೆಲ್ಲ ಬೇಕು ಅಂದರೆ ರಾತ್ರಿಗೆ ಇಟ್ಕೊಳ್ಳೋಣ. ಓಕೆನಾ. ತಿಂಗಳಿಗೆ ಅಡುಗೆ ಸಾಮಾನು ಅದೆಲ್ಲ ತಂದು ಇಡುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಇಲ್ಲ ಅಂತಂದರೆ ಅಡುಗೆ ಮಾಡಲ್ಲ. ಏಕೆ ಅಂತಂದರೆ ಎಲ್ಲನೂ ಇವರೇ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ಅಂದರೆ ಕಷ್ಟ ಆಗ್ತದೆ ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಮೂರನೇದು ಬಂದ್ಬಿಟ್ಟು 2 ಬೆಡ್ರೂಮ್ ಇರುವ ಮನೆ ಇದ್ದರೆ ಸಾಕು. ಒಂದು ಬಾಡಿಗೆ ಮನೆ ಮಾಡೋದು ನಡೀತದೆ, ಇಲ್ಲಾಂದರೆ ಸ್ವಂತ ಮನೆ ಇದ್ರೂ ನಡೀತದೆ ಸ್ನೇಹಿತರೆ. ಒಟ್ಟಲ್ಲಿ 2 ಬೆಡ್ರೂಮ್ ಇರಬೇಕು ಅಂತಕ್ಕಂಥದ್ದು ಇವರ ಒಂದು ಅಭಿಪ್ರಾಯ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಇವ್ರ ಹತ್ರ ಇರ್ತಕ್ಕಂಥ ಒಂದು ಮೊಬೈಲ್ ಬಗ್ಗೆ ಹೇಳಿದ್ದಾರೆ, ನೋಡ್ಬೋದು. ವಿವೋ ಮೊಬೈಲು ಸ್ನೇಹಿತರೆ. ಸ್ಮೂತ್ ಮಲ್ಟಿಟಾಸ್ಕಿಂಗು, ಆ್ಯಪ್ಸ್ ಲೋಡು ಮತ್ತು ಫಾಸ್ಟ್ ನೋ ಲ್ಯಾಗ್ ವಿನ್ ಸ್ವಿಚಸ್ ಆ್ಯಪ್ಸ್, ವರ್ಚುವಲ್ ರ್ಯಾಮ್ ಯೂಸಸ್, ಸ್ಟೋರೇಜ್ ಸ್ಪೇಸ್ ಟು ಇನ್ಕ್ರೀಸ್ ಎಫೆಕ್ಟ್ ರ್ಯಾಮ್. ಫಾರ್ ಎಕ್ಸಾಂಪಲ್ 12 GB + 12 GB ವರ್ಚುವಲ್, 24 GB ಟೋಟಲ್ ಎಫೆಕ್ಟಿವ್ ರ್ಯಾಮ್. 24 GB ಸ್ನೇಹಿತರೆ ಎಫೆಕ್ಟಿವ್ ರ್ಯಾಮನ್ನು ಹೊಂದಿರುತ್ತೆ. ಓಕೆನಾ. ರ್ಯಾಮ್ ಎಲ್ಲ ಚೆನ್ನಾಗಿ ಸ್ಮೂತಾಗಿ ವರ್ಕ್ ಆಗುತ್ತೆ ಈ ಒಂದು ಮೊಬೈಲು. ಜಾಸ್ತಿ ಇವರು ಯೂಸ್ ಮಾಡೋದು ಕೂಡ ವಿವೋ ಮೊಬೈಲ್ ಆಗಿರುತ್ತೆ. ಇದರ ರೆಸಲ್ಯೂಷನ್ ಬಂದ್ಬಿಟ್ಟು ಫುಲ್ HD 2400 × 1080 ಪಿಕ್ಸೆಲ್ಸು. ರಿಫ್ರೆಶ್ ರೇಟು 120 Hz ಅಲ್ಟ್ರಾ ಸ್ಮೂತ್ ಸ್ಕ್ರೋಲಿಂಗ್ ಇರುತ್ತೆ. ಟಚ್ ಸ್ಯಾಂಪ್ಲಿಂಗ್ ಫಸ್ಟು ಇದೆಲ್ಲ ಇರುತ್ತೆ. ಓಕೆನಾ. ನೆಕ್ಸ್ಟ್ ಪೀಕ್ ಬ್ರೈಟ್ನೆಸ್ ಅಪ್ಸ್ ಟು 4500 nits, ವೆರಿ ಬ್ರೈಟ್ ಅಂಡರ್ ಸನ್ಲೈಟ್ ಅಂತ ಇರ್ತಕ್ಕಂಥದ್ದು.